ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಭಾಷೆಗಾಗಿ ಗಡಿ ಭಾಗದಲ್ಲಿ ಗಲಾಟೆ ಆಗೋದು ಸಾಮಾನ್ಯ. ಬೆಳಗಾವಿ ಗಡಿ ಭಾಗದಲ್ಲಿ ಪ್ರತಿ ಸಲ ಗಲಾಟೆಯಾಗುತ್ತೆ, ಅದು ಕೂಡ ಭಾಷೆ ವಿಚಾರವಾಗಿ. ಈ ರೀತಿ ಘಟನೆ ನಡೆದಾಗ ನಾವು ಕೂಡ ಕ್ರಮವನ್ನ ಕೈಗೊಳ್ತೀವಿ, ಮಹಾರಾಷ್ಟ್ರದವರೆಗೂ ನಾನು ಮನವಿಯನ್ನ ಮಾಡ್ಕೊಳ್ತೀನಿ ಅಂತ ಹೇಳಿ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಇದನ್ನ ದೊಡ್ಡದು ಮಾಡೋದು ಸರಿ ಕಾಣುವುದಿಲ್ಲ, ಕಾನೂನು ವಿರುದ್ಧವಾಗಿ ನಡೆದುಕೊಳ್ಳೋದು ಸರಿಯಲ್ಲ ಅಂತ ಹೇಳಿ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ತುಮಕೂರಿನಲ್ಲಿ ಕಾನೂನಿನ ರೀತಿಯಲ್ಲಿ ನಾವು ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ವಿಚಾರವನ್ನ ಅವರು ಕೂಡ ಪ್ರಸ್ತಾಪವನ್ನ ಮಾಡ್ತಾ ಇರುವಂತದ್ದು. ಭಾಷೆಗಾಗಿ ಗಡಿಯಲ್ಲಿ ಕಿರಿಕಾಗೋದು ಸಾಮಾನ್ಯ ಆಗಿದೆ. ಈ ರೀತಿ ಘಟನೆ ನಡೆದಾಗ ನಾವು ಕೂಡ ಕ್ರಮವನ್ನ ಕೈಗೊಳ್ತೀವಿ, ನಾವು ಮಹಾರಾಷ್ಟ್ರದವರೆಗೂ ಕೂಡ ಮನವಿಯನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ಗೃಹ ಸಚಿವರು ರಿಯಾಕ್ಟ್ ಮಾಡಿರುವಂತದ್ದು. ಸಾರಿ ಈ ಭಾಷಾ ಆಧಾರದ ಮೇಲೆ ಆಗುವಂಥ ಗಲಾಟೆಗಳು ಬೆಳಗಾಂ ಭಾಗದಲ್ಲಿ, ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ಇದು ಪ್ರತಿ ಸಾರಿನೂ ಇಂಥದ್ದಾಗುತ್ತೆ. ಆದಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ನಾವು ನಡ್ಕೋಬೇಕಾಗುತ್ತೆ. ಮಹಾರಾಷ್ಟ್ರದವರು ನಡ್ಕೋಬೇಕು, ಕನ್ನಡದವರು ನಡ್ಕೋಬೇಕು. ಯಾಕೆಂದರೆ ಇದನ್ನು ನಾವು ಹೆಚ್ಚು ಬೆಳೆಸೋದಕ್ಕೆ ಬಿಡಬಾರ್ದು. ನಾವು ನಮ್ಮಲ್ಲಿ ಕೂಡ ಏನಾದರೂ ಅಂಥ ಪ್ರಕರಣಗಳು ನಡೆದಾಗ ನಾವು ಕೂಡ ಕ್ರಮ ತಗೊಳ್ತೀವಿ. ಪೊಲೀಸ್ ಇಲಾಖೆನೂ ಕೂಡ ತಗೊಳುತ್ತೆ, ಸಾರ್ವಜನಿಕವಾಗೂ ಕೂಡ ಕ್ರಮ ತಗೊಳುತ್ತೆ. ಮತ್ತು ಮಹಾರಾಷ್ಟ್ರದವ್ರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ, ಅದನ್ನು ಹೆಚ್ಚು ಬೆಳೆಸೋದು ಸರಿ ಕಾಣೋದಿಲ್ಲ, ಕಾನೂನು ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಸರಿ ಕಾಣೋದಿಲ್ಲ. ಪ್ರತಿ ಸಾರಿ ಈ ಭಾಷಾ ಆಧಾರದ ಮೇಲೆ ಆಗುವಂಥ ಗಲಾಟೆ